ನಾಮಫಲಕಗಳಲ್ಲಿ 60% ಕನ್ನಡ ಭಾಷೆ ಬಳಕೆಯಾಗದಿದ್ದರೆ ಅಧಿಕಾರಿಗಳ ವಿರುದ್ಧ ಇದೇ ತಾಲೂಕು ಕಚೇರಿ ಮುಂದೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕರ್ನಾಟಕ ಯುವ ವೇದಿಕೆ ರಾಜ್ಯಾಧ್ಯಕ್ಷ ರೂಪೇಶ್ ರಾಜಣ್ಣ ಎಚ್ಚರಿಕೆ ನೀಡಿದ್ದಾರೆ. ಹೊಸಕೋಟೆ ನಗರದಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಹಮ್ಮಿಕೊಳ್ಳಲಾಗಿದ್ದ ನಾಮಫಲಕಗಳಲ್ಲಿ 60% ಕನ್ನಡ ಭಾಷೆ ಬಳಕೆ ಅಭಿಯಾನದಲ್ಲಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ನೀಡಿ ಮಾತನಾಡಿದ್ದಾರೆ. ಕನ್ನಡ ನಾಡಿನಲ್ಲಿ ವಾಸಿಸುವ ಪ್ರತಿಯೊಬ್ಬರಿಗೂ ಇಲ್ಲಿನ ಭಾಷೆ ಸಂಸ್ಕೃತಿ ಬಗ್ಗೆ ಗೌರವ ಅಭಿಮಾನ ಇರಬೇಕು. ಸರ್ಕಾರ ಕೂಡ ನಾಮಫಲಕಗಳಲ್ಲಿ 60% ಕನ್ನಡ ಭಾಷೆ ಬಳಕೆಗೆ ಜನವರಿ 28ರವರೆಗೆ ಗಡುವು ನೀಡಿದ್ದು, ನಗರದಲ್ಲಿ ಹಾಕಲಾಗಿರುವ ನಾಮಫಲಕಗಳನ್ನು 60%ಕ್ಕೆ ಬದಲಾವಣೆ ಮಾಡದಿದ್ದರೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ವಜಾಗೊಳಿಸುವವರೆಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದರು. ದಯಮಾಡಿ ಅವ್ರಿಗೆ ಹೇಳಿ, ನಿಮ್ಮ ಬಾಟಾದವ್ರಿಗೆ ಅಲ್ಲಿ ಮೇಲ್ಗಡೆ ಯಾರು ಬಾಟಾದವರು ಅವ್ರು ನಿಮ್ದೇ ಬ್ರ್ಯಾಂಡ್ ಅವರು ಕನ್ನಡ ಬೇಕೇಳಿ ಮೇಡಮ್. ದಯಮಾಡಿ 50% ಬಿಟ್ಟು ಇದೀಗೆಲ್ಲ ತೆಗಿರಿ ಅಂತ ದಯಮಾಡಿ ಎರಡು ತೆಗಿರಿ. ಸರ್ ಸಿಂಪಲ್ ಇಷ್ಟೇ. ಏನು ಸರ್ಕಾರದ ಒಂದು ಆದೇಶ ಏನಾಗಿದೆ ಸರ್ ಮೊನ್ನೆ ಸುಗ್ರೀವಾಜ್ಞೆ ಅಂದರೆ ನಾಮಫಲಕಗಳಲ್ಲಿ 60% ಅಂದರೆ 60% ಹಾಕಬೇಕು ಅಂತ ಏನಿಲ್ಲ. ಕೆಲವರು 70 ಹಾಕೋಬೋದು, ನೀವು 80 ಹಾಕೋಬೋದು. ಕನಿಷ್ಠ 60% ಇರಬೇಕು ಅಂಗಡಿಯ ಹೊರಭಾಗ ಮತ್ತು ಒಳಭಾಗದಲ್ಲಿ. ಇದು ಮೊನ್ನೆ ಸುಗ್ರೀವಾಜ್ಞೆ ಸರ್ಕಾರದಿಂದ ಆಗಿದೆ. ಇದು ಖಾಲಿ ಯಾವುದೋ ಒಂದೆರಡು ಅಂಗಡಿಗೆ ಹೇಳಿರೋದಂತಲ್ಲ, ರಾಜ್ಯದ ಎಲ್ಲ ಅಂಗಡಿ ಮುಗ್ಗಟ್ಟುಗಳು, ರೆಸ್ಟೋರೆಂಟ್ಗಳು, ಮಾಲ್ಗಳು, ಬ್ಯಾನರ್ಗಳು, ನೀವು ಯಾವುದೇ ಎಲ್ಲೇ ಆಗಲಿ 60%ಕ್ಕಿಂತ ಜಾಸ್ತಿ ಕನ್ನಡ ಇರಬೇಕು. ಈ ನಿಟ್ಟಿನಲ್ಲಿ ಇವತ್ತು ಎಲ್ಲ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಹೊಸಕೋಟೆ ಇವರೆಲ್ಲರೂ ಸೇರಿಕೊಂಡು ಎಲ್ಲ ಜೈ ಕರ್ನಾಟಕ ಆಗಿರ್ಬೋದು, ಯುವ ಕರ್ನಾಟಕ ವೇದಿಕೆ ಆಗಿರ್ಬೋದು, ನಮ್ಮ ದಲಿತ ಪರ ಸಂಘಟನೆಗಳು, ಕಾರ್ಮಿಕ ಪರ ಸಂಘಟನೆಗಳು, ಆಮೇಲೆ ಎಲ್ಲರೂ ಪ್ರತಿಯೊಬ್ಬರು ಚಾಲಕರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಎಲ್ಲರೂ ಬಂದು ಸೇರಿಕೊಂಡು ಇವತ್ತು ನೂರಾರು ಸಂಖ್ಯೆಯಲ್ಲಿ ಹೊಸಕೋಟೆ ಟೋಲಿಂದ ಸಂಪೂರ್ಣವಾಗಿ ಇಡೀ ಹೊಸಕೋಟೆಯನ್ನು ಒಂದು ಸುತ್ತು ನಾವು ಜಾಗೃತಿಯನ್ನು ಮೈಕಲ್ಲಿ ಏನು ಆದೇಶ ಇದೆ ಅದನ್ನು ಹೇಳೋದ್ರ ಮುಖಾಂತರ, ಕೆಲವು ಕಡೆ ಅವ್ರಿಗೆ ಅರಿವು ಮೂಡಿಸೋದ್ರ ಮುಖಾಂತರ ಬಂದು ಮುಗಿಸಿ ಇವಾಗ ತಾಲೂಕು ಅಧಿಕಾರಿಗಳಿಗೆ ಮನವಿ ಮಾಡಿದ್ವಿ. 28ರ ಒಳಗಾಗಿ ಈ ಆದೇಶವನ್ನು ಅವರು ಕಡ್ಡಾಯವಾಗಿ ಅಧಿಕಾರಿಗಳು ಎಲ್ಲರಿಗೂ ನೋಟಿಸನ್ನು ಕೊಟ್ಟು ಬದಲಾವಣೆ ಮಾಡಿಸ್ಬೇಕು. ಮತ್ತು ಖಾಲಿ ಅಂಗಡಿ ಹೊರಭಾಗದಲ್ಲಿ ಅಷ್ಟೇ ಅಲ್ಲ, ಒಳಭಾಗದಲ್ಲೂ ಕೂಡ ಕನ್ನಡವೇ ಇರಬೇಕು 60%. ಅಕಸ್ಮಾತ್ 28ರ ಒಳಗಾಗಿ ಇವ್ರು ಏನಾದ್ರು ಮೈ ಮರೆತು ಬೇಜವಾಬ್ದಾರಿಯಿಂದ ಆದೇಶವನ್ನು ಉಲ್ಲಂಘನೆ ಮಾಡಿದ್ರೆ ನಮ್ಮ ಮುಂದಿನ ಹೋರಾಟ ಹೇಗಿರುತ್ತೆ ಅಂತಂದರೆ, ಅಂಗಡಿ ಹತ್ರ ಹೋಗಲ್ಲ, ಇದಕ್ಕಿಂತಲೂ 1000 ಜನ ಆಫೀಸ್ ಹತ್ರನೇ ಬರ್ತೇವೆ, ಆ ರೀತಿ ರೂಪುರೇಷೆ ಸಿದ್ಧ ಮಾಡ್ತೀವಿ. ಅಧಿಕಾರಿಗಳು ಸಸ್ಪೆಂಡ್ ಆಗೋ ತನಕ ನಾವು ಬಿಡೋದಿಲ್ಲ. ಬಟ್ ಅದಕ್ಕೆ ಅವಕಾಶ ಮಾಡಿಕೊಡದೆ ದಯಮಾಡಿ ಅಧಿಕಾರಿಗಳು ನಮ್ಮ ಭಾವನೆಗಳಿಗೆ ಸ್ಪಂದಿಸಿ. ಯಾಕಂದರೆ ಭಾಷೆ ಅನ್ನೋದು ಒಂದು ಭಾವನಾತ್ಮಕ ವಿಚಾರ, ನೆಲ ಜಲ ಅನ್ನೋದು ಒಂದು ಭಾವನಾತ್ಮಕ ವಿಚಾರ. ಭಾವನೆಗಳಿಗೆ ಸ್ಪಂದಿಸಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ಇವತ್ತು ಬೆಳಗಿಂದ. ಈ ಕಷ್ಟಕ್ಕೆ ಒಂದು ನನ್ನ ಪ್ರಕಾರ ಒಂದು ಪ್ರತಿಫಲವನ್ನು ಅವರು 28ರ ಒಳಗಾಗಿ ನೀಡ್ತಾರೆ. ಸೊ 28ರ ಒಳಗಾಗಿ ಇಡೀ ಹೊಸಕೋಟೆ ಏನಾದರೂ ಕನ್ನಡಮಯ ಆಯಿತು ಅಂತಂದರೆ ನಾವು ಇಷ್ಟೇ 28 ಆದಮೇಲೆ ಇದೇ ಯಾವ ಸರ್ಕಲ್ಲು ಚಂದೋದು JC ಸರ್ಕಲಲ್ಲಿ ಒಂದು ಕನ್ನಡ ಕುಣಿತ ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅವತ್ತು ಯಾರೆಲ್ಲ ಇವತ್ತು ಬಂದಿದ್ದಾರೆ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಒಂದು ಕನ್ನಡ ಹಾಡುಗಳಿಗೆ ಒಂದು ಹಬ್ಬವನ್ನು ಮಾಡಿ ನಮ್ಮ ಈ ವಿಜಯವನ್ನು ನಾವು ಅವತ್ತು ಆಚರಿಸ್ತೀವಿ ಎಲ್ಲ ಕಡೆ ಕನ್ನಡ ಬರೆಸಿರೋದಕ್ಕೆ. ಸೊ ಅದಕ್ಕೆ ಆ ಒಂದು ವಿಚಾರವನ್ನು ಇವತ್ತು ಹೇಳೋದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ. ನಂತರ ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷರಾದ ಶಶಿವರ್ಧನ್ ಅವರು ಮಾತನಾಡಿ, ಆಯಾ ರಾಜ್ಯಗಳಲ್ಲಿ ಸ್ಥಳೀಯ ಭಾಷೆಗೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಸರ್ಕಾರ 60% ಬಳಕೆ ಕಡ್ಡಾಯ ಮಾಡಿರುವುದು ಸ್ವಾಗತಾರ್ಹ. ನಾಮಫಲಕಗಳನ್ನು ಹಾಕಿರುವ ಎಲ್ಲ ಅಂಗಡಿ ಮಾಲೀಕರು ಎಚ್ಚೆತ್ತು ಜನವರಿ 28ರ ಒಳಗೆ ಕನ್ನಡ ನಾಮಫಲಕ ಹಾಕದಿದ್ದರೆ ಕಿತ್ತೊಗೆಯಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಮುಂದಿನ ನಡೆ ಈಗಾಗಲೇ ಬೆಂಗಳೂರಲ್ಲಿ ನೋಡಿದಾಗೆ ದೊಡ್ಡ ಮಟ್ಟದಲ್ಲಿ ನಾರಾಯಣಗೌಡರು ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಹಾಕ್ಕೊಂಡು ಮಾಡಿ 144 ಸೆಕ್ಷನ್ ಏನು ತಂದಿದ್ದಾರೆ ನಮ್ಮ ಬೆಂಗಳೂರಲ್ಲಿ. ಇಡೀ ಕರ್ನಾಟಕದಲ್ಲಿ ಮೊದಲನೇ ತಾಲೂಕು ಕನ್ನಡ ನಾಮಫಲಕಗಳ ಅಭಿಯಾನ ಅಂತೇಳಿ ಎತ್ಕೊಂಡಿರೋದು ನಾವು. ಈಗ ಮೊದಲನೇ ತಾಲೂಕು ಅಂದರೆ 224 ಕ್ಷೇತ್ರದಲ್ಲೂ ಹೊಸಕೋಟೆ ಮೊದಲನೇ ಕ್ಷೇತ್ರವಾಗಿ ಬಂದು ನಿಂತ್ಕೊಳ್ಳುತ್ತೆ. ನಮ್ಮ ಉದ್ದೇಶ ಏನಿತ್ತು, ಸುಮಾರು ಈ ಹಳೆ ಅಂಗಡಿಗಳು ಏನು ಇಟ್ಕೊಂಡಿದ್ದಾರೆ ಅವರು ಕನ್ನಡ ನಾಮಫಲಕಗಳು ಕಡ್ಡಾಯವಾಗಿ ಬಳಸಿದ್ದಾರೆ. ಈ ಹೊಸದಾಗಿ ಶೋರೂಮ್ಗಳು ಮಾಡಿಕೊಂಡು, ಗಾಡಿ ಶೋರೂಮು, ಯಾವುದೋ ಹೋಟೆಲ್ಲು ಮಾಡಿಕೊಂಡು ನಂದೇ ನಾನೇ, ನನ್ನ ಬಿಟ್ಟರೆ ಬೇರೆಯವರಿಲ್ಲ, ನನ್ನ ಜಾಗ ನನ್ನ ದುಡಿಮೆ, ನೀನು ಯಾರು ಕೇಳೋದಕ್ಕೆ, ನಿನ್ನ ವ್ಯವಹಾರ ನಿನ್ನ ದುಡಿಮೆ ನಿನ್ನ ಅಂಗಡಿ, ಬೋರ್ಡ್ ಹಾಕಿದರೆ ನಾವು ನೋಡೋದು, ನಮಗೋಸ್ಕರ ನೀನು ಬೋರ್ಡ್ ಹಾಕೋದಾದರೆ ನಮ್ಮ ಭಾಷೆಯಲ್ಲಿ ಹಾಕು, ಇಲ್ಲದಿದ್ದರೆ ನೀನು ಅಂಗಡಿ ಖಾಲಿ ಮಾಡ್ಕೊಂಡು ಹೋಗು. ಇದು ನಮ್ಮ ಉದ್ದೇಶ ಆಗಿತ್ತು. ತಹಸೀಲ್ದಾರ್ ಅವ್ರ ಗಮನಕ್ಕೆ ತಂದಿದ್ವಿ, AC ಅವ್ರ ಗಮನಕ್ಕೆ ತಂದಿದ್ವಿ, DYSP ಅವ್ರಿಗೆ ಹೇಳಿದ್ವಿ. ಸರ್ಕಾರಿ ಅಧಿಕಾರಿಗಳು ಎಲ್ಲ ನಮ್ಮ ಜೊತೆ ಸ್ಪಂದಿಸಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಾನು ಧನ್ಯವಾದಗಳು ಹೇಳ್ಬೇಕಾದ್ರು ವಿದ್ಯಾರ್ಥಿ ಘಟಕದವ್ರಿಗೆ. ನಮ್ಮ ಸರ್ಕಾರಿ ಕಾಲೇಜು, ಡಿಗ್ರಿ ಕಾಲೇಜು ವಿದ್ಯಾರ್ಥಿಗಳೇನಿದ್ರು ತುಂಬ ದೊಡ್ಡ ಮಟ್ಟದ ಶ್ರಮ ಅವ್ರದ್ದು. ಮತ್ತು ಒನಕೆ ಓಬವ್ವ ರಾಧಿಕಾ ಅಕ್ಕ ಅವರು, ಮತ್ತು ನಮ್ಮ ಮಂಜುನಾಥ್ ಅವರು, ಮತ್ತು ಓಲಾ ಊಬರ್ ನಾಗೇಶ್ ಅವರು, ಚಂದನ್ ಗೌಡ್ರ ಬಗ್ಗೆ ಅವ್ರ ಬಗ್ಗೆ ಏನು ಹೇಳೋಂಗಿಲ್ಲ. ಅವ್ರದ್ದು ಟೀಮು ಅವರೇ ಮುಂದೆ ನಿಂತ್ಕೊಂಡು ಲೀಡ್ ಮಾಡಿದ್ದು. ಸೊ ಅದರಿಂದ ಮುಂದಿನ ನಡೆ ಫೆಬ್ರವರಿ 28 ಒಳಗಡೆ ಬದಲಾವಣೆ ಆಗಲಿಲ್ಲ ಅಂದರೆ ಅಲ್ಲಿ ಕಲ್ಲು ಬೀಳುತ್ತೆ, ಇಲ್ಲಿ ಇವ್ರು ಕೆಲಸ ಕಳ್ಕೊತಾರೆ, ಇಷ್ಟ ಆಗುತ್ತೆ. ಅವ್ರು ಅದ್ರ ಮೇಲೆ ಏನು ಬೇಕಾದರೂ ಕಾನೂನು ಹೋರಾಟ ಮಾಡ್ಬೋದು, ನಾವು ರೆಡಿ ಇದ್ದೀವಿ, ಫೇಸ್ ಮಾಡೋದಕ್ಕೆ ಎಲ್ಲದಕ್ಕೂ ರೆಡಿ ಇದ್ದೀವಿ.
ಯಾವ ಅಂಗಡಿ ಇದೆ ಅದಕ್ಕೆ ಕಲ್ಲು ಬೀಳುತ್ತೆ, ಇವ್ರು ಕೆಲಸ ಕಳ್ಕೊತಾರೆ. ಇವ್ರದ್ದು DC ವರ್ಗೂ ಹೋಗ್ತೀವಿ, ಮಿನಿಸ್ಟ್ರನ್ನು ಭೇಟಿ ಮಾಡ್ತೀವಿ, ಇವ್ರು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಏನಿದ್ದಾರೆ ಅವ್ರನ್ನ ಭೇಟಿ ಮಾಡಿ ಈ ಥರ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಅವರು ಕೆಲಸನ ಅವ್ರು ಇದು ಮಾಡಿದ್ದಾರೆ. ಸೊ ತೆಗಿಬೋದು, ಅದು ಸರ್ಕಾರದಲ್ಲಿ ಕಾನೂನಲ್ಲಿ ಕರೆಕ್ಟಾಗಿ ಆದೇಶನೂ ಇದೆ, ಇವರು ಕೆಲಸ ಮಾಡಲಿಲ್ಲ ಅಂದರೆ ತೆಗಿಬೋದು ಅಂತ. ಸೊ ಧನ್ಯವಾದಗಳು, ಇಷ್ಟು ಹೇಳೋದಕ್ಕೆ ಇಷ್ಟ. ಈ ಸಂದರ್ಭದಲ್ಲಿ ಯುವ ಮುಖಂಡ ಕರುಣಿಯಾಗೋಡೆ ಚೇತನ್, ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷರಾದ ಶಶಿವರ್ಧನ್, ಜಯ ಕರ್ನಾಟಕ ಸಂಘಟನೆ ಅರುಣ್, ಪೆತ್ತನಹಳ್ಳಿ ನವೀನ್, ಒನಕೆ ಓಬವ್ವ ಮಹಿಳಾ ಸಂಘಟನೆಯ ರಾಧಿಕಾ ಸುರೇಶ್, ತೇಜಸ್ವಿನಿ ಗೌಡ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ಸರ್, ಏನು ಇವತ್ತು ಸರ್ಕಾರ ಒಂದು ಆದೇಶ ಮಾಡಿದೆ, ಸುಗ್ರೀವಾಜ್ಞೆಯ ಸುತ್ತೋಲೆ ನಿಮ್ಮ ಕೈ ತಲುಪಿದೆ ಅಂತ ನಂಬಿದ್ದೀನಿ ನಾನು. ಈಗ ನಾವು ಹೊಸಕೋಟೆ ಭಾಗದಲ್ಲಿ ನಾವೆಲ್ಲ ಬರಬೇಕಾದ್ರೆ, ಈಗ ಸುತ್ತಮುತ್ತ ಬರಬೇಕಾದ್ರೆ ಬಳಸಿದ್ದಾರೆ ಕನ್ನಡ. ಸಾಕಷ್ಟು ಜನ ಅಧಿಕಾರಿಗಳ ಒಂದು ನಿಮ್ದು ಗೌರವ ಇಲ್ಲವೇನೋ ಅನ್ನೋ ರೀತಿ ಆಂಗ್ಲವನ್ನು ಬಳಸ್ಕೊಂಡು ಏನಾಗುತ್ತೆ ಗೊತ್ತಾ ಸರ್, ನಾವು ಹೋಗಿ ಮುಟ್ಟಿದ್ರೆ ಅಪರಾಧ, ನೀವು ಹೋಗಿ ಮುಟ್ಟಿದ್ರೆ ಅದು ಅಧಿಕಾರ. ಭಾಳ ವ್ಯತ್ಯಾಸ ಇದೆ ಸರ್. ಯಾಕಂದ್ರೆ ನಮ್ಮ ಕೈಲಿ ಏನೇ ಶಕ್ತಿ ಇರ್ಬೋದು, ಬಟ್ ಅದಕ್ಕೆ ಕಾನೂನು ಕಟ್ಟಲೆ ಅಂತ ಏನೋ ಸರ್ಕಾರ ಆಲ್ರೆಡಿ ನಿಮ್ಗೊಂದು ಆದೇಶ ಕೊಟ್ಟಿರೋದ್ರಿಂದ ಅದು ನಿಮ್ಗೊಂದು ಶಕ್ತಿ. ಅಯ್ಯೋ ನಮ್ಗೆ ಯಾರು ಏನು ಹೇಳಿಲ್ಲ ಅಂತ ನೀವು ಪರವಾನಗಿ ಕೊಡಬೇಕಾದ್ರೆ ಯಾವುದೇ ಅಂಗಡಿಗಳಾಗಿಲ್ಲ. ಏನಕ್ಕೆ ಅಂತಂದ್ರೆ, ಈಗ ಯಾವುದೇ ಒಬ್ಬ ರಾಜ್ಯದವನು ಈಗ ನಮ್ಮ ರಾಜ್ಯಕ್ಕೆ ಬಂದಾಗ ಅವನಿಗೆ ತನ್ನದೇ ರಾಜ್ಯದ ಇನ್ನೊಂದು ಭಾಗಕ್ಕೆ ಹೋಗಿದ್ದೀನಿ ಅಂತ ಅನ್ಸ್ಬಾರ್ದು. ಅವನಿಗೆ ಅನಿಸ್ಬೇಕು ನಾನು ಯಾವುದೋ ಇನ್ನೊಂದು ಭಾಷೆ ಮಾತಾಡ್ತಕ್ಕಂಥ ಜಾಗಕ್ಕೆ ನಾನು ಬಂದಿದ್ದೀನಿ. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ಹೋದಾಗ ಯಾವುದೇ ರಾಜ್ಯದಲ್ಲಿ ಅವ್ರ ಭಾಷೆಗೆ ಜಾಸ್ತಿ ಪ್ರಾಮುಖ್ಯತೆ. ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ, ಬಂದಿರತಕ್ಕಂಥವ್ರು ಸರಿಯಾದ ಕನ್ನಡ ಭಾಷೆ ಗೌರವ ಕೊಡಲ್ಲ. ಆಮೇಲೆ ಯಾವುದೇ ಒಬ್ಬ ವ್ಯಕ್ತಿ ಬಂದು ಹೊರಗಡೆ ನಿಂತ್ಕೊಂಡು ನೋಡಿದಾಗ ಅವ್ನ ಕಣ್ಣಿಗೆ ಕನ್ನಡ ಸಂದರ್ಭ ಹಂಗಾಗಿ ಅವರಿಗೆ ಯಾರು ಇಲ್ಲ ಮುಂದೆ ಸೂರ್ಯಣ್ಣ ಸ್ವಲ್ಪ ಹಿಂದೆ ರೆಡಿ ಸರ್, ಇಲ್ಲಿ ನೋಡಿಲ್ಲ ಕೊಟ್ಟಿದ್ದೀವಿ. ಅವ್ರದ್ದೊಂದು ಎರಡು ಮಾತು ಹೇಳ್ತಾರೆ. ಯುವ ಕರ್ನಾಟಕ ವೇದಿಕೆ ಹೊಸಕೋಟೆ ತಾಲೂಕಿನ ಎಲ್ಲ ಪದಾಧಿಕಾರಿಗಳೇ, ಏನು ಈ ದಿವಸ ಹೊಸಕೋಟೆ ತಾಲೂಕಿನಲ್ಲಿ ಎಲ್ಲ ಅಂಗಡಿಗಳ ಮುಂಭಾಗದಲ್ಲಿ ಸರ್ಕಾರದ ಆದೇಶದಂತೆ 60% ಕನ್ನಡದಲ್ಲಿರಬೇಕು ಅನ್ನೋ ಒಂದು ಆದೇಶ ಏನಿದೆ, ಆ ಒಂದು ಹಿನ್ನೆಲೆಯಲ್ಲಿ ಕೆಲವರು ಉಲ್ಲಂಘನೆ ಮಾಡಿದ್ದಾರೆ. ಅದನ್ನು ನಾವು ಸರಿಪಡಿಸಬೇಕು, ಇಲ್ಲದಿದ್ದರೆ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ಅನ್ನೋ ಒಂದು ಪ್ರಮಾಣವನ್ನು ಇವತ್ತು ನನಗೆ ಸಲ್ಲಿಸಿದ್ದೀರ. ನಾನು ಇದನ್ನು ಅತ್ಯಂತ ವಿನಯಪೂರ್ವಕವಾಗಿ ಸ್ವೀಕರಿಸಿದ್ದೀನಿ. ಹಾಗೆ ನಾನು ಈ ಕೂಡಲೇ ನಗರಸಭೆಯ ಆಯುಕ್ತರು, ಶಿಕ್ಷಣ ಪ್ರಾಧಿಕಾರಿಗಳಾದಂತಹ ನಗರಸಭೆ ಏನು ಹೊಸಕೋಟೆ ತಾಲೂಕಿನ ನಗರಸಭೆ ಆಯುಕ್ತರಿಗೆ ಮತ್ತು ಗ್ರಾಮೀಣ ವಿಭಾಗದಲ್ಲಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕೂಡಲೇ ಇವತ್ತೇ ಪತ್ರವನ್ನು ಬರೆದು ಏನು ಸುಗ್ರೀವಾಜ್ಞೆಯನ್ನು ಮಾನ್ಯ ಸರ್ಕಾರ ನೀಡಿದೆ, ಫೆಬ್ರವರಿ 28ರ ಒಳಗಾಗಿ ಈ ಒಂದು ಅಭಿಯಾನವನ್ನು ಮುಗಿಸ್ಬೇಕು, ಮತ್ತು ಎಲ್ಲರೂ ಸಹ ಸರ್ಕಾರದ ಆದೇಶವನ್ನು ಪರಿಪಾಲನೆ ಮಾಡಬೇಕು ಅಂತ ಒಂದು ಆದೇಶ ನೀಡಿದೆ. ಅದರಂತೆ ನಾನು ಕ್ರಮ ತೆಗೆದುಕೊಳ್ತೀನಿ ಅಂತ ಈ ಒಂದು ಪದಾಧಿಕಾರಿಗಳು ಎಲ್ಲರಿಗೂ ಸಹ ಈ ಸಮ್ಮುಖದಲ್ಲಿ, ಧರ್ಮ ಸಮ್ಮುಖದಲ್ಲಿ ಹೇಳಕ್ಕೆ ಇಚ್ಛೆ